ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಕಾಂಗ್ರೆಸ್ ಗಿಡ ಅಂದ್ರೆ ಸಾಕು ನಮ್ಮ ರೈತರು ಬೆಚ್ಚಿ ಬೀಳ್ತಾರೆ. ಕಾಂಗ್ರೆಸ್ ತೋಟದಲ್ಲಿ ಬಂದಿದೆ ಅಂದ್ರೆ ಸಾಕು ಭಯಭೀತರಾಗ್ತಾರೆ. ಆದರೆ ಇದು ಪಾರ್ಥೆನಿಯಂ, ಒಂದು ಮಹಾಮಾರಿ ವಿನಾಶಕಾರಿ ಕಳೆ ಸಸ್ಯ. ಇದನ್ನು ವೈಜ್ಞಾನಿಕವಾಗಿ ಪಾರ್ಥೆನಿಯಂ ಹಿಸ್ಟೋರೋಪೋರಸ್ ಎಂದು ಕರೆಯಲಾಗಿದ್ದು, ಇದು ಕೃಷಿ ಭೂಮಿಯಲ್ಲಿನ ದೊಡ್ಡ ಸಮಸ್ಯೆ ಆಗಿದೆ. ಇದನ್ನು ಕಾಂಗ್ರೆಸ್ ಗಿಡ ಅಥವಾ ಗಜ್ಜರಿ ಕಸ ಎನ್ನುತ್ತಾರೆ. ಇತರ ಭಾಷೆಗಳಲ್ಲಿ ಚೇತಕ, ಚಾಂದನಿ, ಉಸಾಡಿ ಮತ್ತು ಗಜ್ಜರ್ ಗ್ರಾಸ್ ಎಂದು ಹೆಸರುವಾಸಿಯಾಗಿದೆ. ಈ ವಿಷಪೂರಿತ ಕಳೆಗಿಡ 20-30 ವರ್ಷಗಳ ಹಿಂದೆ ಕೇವಲ ರಸ್ತೆ ಬದಿಯಲ್ಲಿ, ರೈಲ್ವೆ ಟ್ರ್ಯಾಕ್ಗಳಲ್ಲಿ, ಖಾಲಿ ಜಾಗಗಳಲ್ಲಿ ಮಾತ್ರ ಸಮಸ್ಯೆಯಾಗಿತ್ತು. ಆದರೆ ಇಂದು ಲಭ್ಯವಿರುವ ಎಲ್ಲಾ ಖಾಲಿ ಜಾಗಗಳು ಕೃಷಿ ಭೂಮಿಯನ್ನ ಸಹ ಆವರಿಸಿ ವಿನಾಶಕಾರಿ ಮಹಾಮಾರಿ ಕಳೆಯಾಗಿ ಬೆಳೆದು ನಿಂತಿದೆ. ಇದು ಮೂಲತಃ ಮೆಕ್ಸಿಕೋ ದೇಶಕ್ಕೆ ಸೇರಿದ ಸಸ್ಯವಾಗಿದ್ದು, ಸ್ವಾತಂತ್ರ್ಯ ನಂತರ ಭಾರತ ದೇಶವು ಗೋಧಿಯನ್ನ ಆಮದು ಮಾಡಿಕೊಂಡಾಗ ಗೋಧಿ ಬೀಜಗಳೊಂದಿಗೆ ಇದು ಸಹ ನಮ್ಮ ದೇಶಕ್ಕೆ ಆಗಮನವಾಯಿತು. ಇದನ್ನ ಪ್ರಥಮ ಬಾರಿಗೆ ಭಾರತದಲ್ಲಿ 1955ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಗುರುತಿಸಲಾಯಿತು. ಪ್ರಸ್ತುತ ಈ ಕಳೆಯು ನಮ್ಮ ದೇಶದಲ್ಲಿ ಸರಿಸುಮಾರು 35 ದಶಲಕ್ಷ ಹೆಕ್ಟೇರ್ ಪ್ರದೇಶವನ್ನ ಆಕ್ರಮಿಸಿಕೊಂಡಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅರುಣಾಚಲದವರೆಗೆ ವ್ಯಾಪಿಸಿದೆ. ಆದರೆ ನಮ್ಮ ನಿರ್ಲಕ್ಷ್ಯದಿಂದಾಗಿ ಇಂದು ಎಲ್ಲಾ ಕೃಷಿ ಜಮೀನುಗಳನ್ನ, ತೋಟಗಳು, ನೀರಾವರಿ ಕಾಲುವೆಗಳು ಹಾಗೂ ಎಲ್ಲ ಸಮುದಾಯ ಜಾಗಗಳು ಮತ್ತು ಗ್ರಾಮದ ಎಲ್ಲಾ ಮನೆಗಳ ಸುತ್ತ ಹರಡಿ ಮಾನವನಿಗೆ ಚರ್ಮರೋಗ, ಉಸಿರಾಟದ ತೊಂದರೆ ಉಂಟು ಮಾಡುತ್ತಿರುವುದಲ್ಲದೆ, ಒಂದು ಕಾಲದಲ್ಲಿ ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ಸ್ವಚ್ಛಂದವಾಗಿ ಮೇಯುತ್ತಿದ್ದ ಜಾನುವಾರುಗಳ ಮೇವಿಗೂ ತೊಂದರೆಯನ್ನ ಉಂಟು ಮಾಡಿದೆ ಮತ್ತು ಅವುಗಳಲ್ಲಿಯೂ ಸಹ ಅನೇಕ ರೋಗಗಳ ಸಮಸ್ಯೆಗಳಿಗೆ ಕಾರಣವಾಗಿದೆ. ಈ ಕಳೆಯು ಕೃಷಿ ಬೆಳೆಗಳ ಇಳುವರಿ ಕಡಿಮೆ ಮಾಡುವುದಲ್ಲದೆ, ಬೆಳೆಯ ಗುಣಮಟ್ಟ ಮತ್ತು ಮಣ್ಣಿನ ಫಲವತ್ತತೆಯನ್ನ ಕುಂಠಿತಗೊಳಿಸುತ್ತದೆ. ಇದು 1.5ರಿಂದ 2 ಮೀಟರ್ ಎತ್ತರ ಬೆಳೆಯುತ್ತದೆ. ಪ್ರತಿ ಗಿಡವು 5,000ದಿಂದ 25,000 ಬೀಜಗಳನ್ನು ಉತ್ಪಾದನೆ ಮಾಡುತ್ತದೆ. ಗಾಳಿ, ನೀರು ಮತ್ತು ಮಾನವನ ಚಟುವಟಿಕೆಗಳು, ಪ್ರಾಣಿಗಳ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಹರಡುತ್ತದೆ. ಇದು ಮೊಟಕುಗೊಂಡ ಕಾಂಡದಿಂದ ಮತ್ತೆ ಬೆಳೆಯುತ್ತದೆ. ಈ ಕಳೆಗೆ ಅಲಿಲೋಪತಿ ಗುಣ ಇರೋದ್ರಿಂದ ಇದರ ಸುತ್ತ ಹುಟ್ಟುವ ಬೇರೆ ಗಿಡಗಳನ್ನ ನಿಯಂತ್ರಿಸುತ್ತದೆ. ಈ ಕಳೆಯು ಬೆಳೆಗೆ ಇಳುವರಿ ಕುಂಠಿತಗೊಳಿಸುವುದರ ಜೊತೆಗೆ ಗುಣಮಟ್ಟವನ್ನ ಕಡಿಮೆ ಮಾಡುತ್ತದೆ. ಬಹಳಷ್ಟು ರೈತರು ಪಾರ್ಥೆನಿಯಂ ಗಿಡವು ಬೆಳೆದು ಹೂ ಬಿಟ್ಟು ಒಣಗುವಾಗ ರೋಟೋವೇಟರ್ ಬಳಸಿ ಭೂಮಿಗೆ ಸೇರಿಸುತ್ತಾರೆ. ಇದು ಅತ್ಯಂತ ತಪ್ಪು ಕೆಲಸ. ಈ ರೀತಿ ಮಾಡೋದ್ರಿಂದ ತಾವಾಗಿಯೇ ಲಕ್ಷಾಂತರ ಪಾರ್ಥೆನಿಯಂ ಬೀಜವನ್ನ ನಿಮ್ಮ ಜಮೀನಿಗೆ ಬಿತ್ತನೆ ಮಾಡಿದ ಹಾಗೆ ಆಗುತ್ತದೆ ಮತ್ತು ಈ ಬೀಜಗಳು ಹಲವಾರು ವರ್ಷಗಳವರೆಗೆ ನಿಮ್ಮ ಜಮೀನಿನ ಮಣ್ಣಿನಲ್ಲಿ ಉಳಿದು ಮೊಳಕೆಯೊಡೆಯುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಪಾರ್ಥೆನಿಯಂ ಕಳೆಯನ್ನ ಕಾಂಪೋಸ್ಟ್ ತಯಾರಿಸಲು, ಎರೆಗೊಬ್ಬರ ತಯಾರಿಸಲು ಬಳಸಬಹುದು. ಆದರೆ ಹೂ ಬಿಟ್ಟ ಮಾಗಿದ ಕಳೆಯನ್ನ ಬಳಸದಂತೆ ಎಚ್ಚರ ವಹಿಸುವುದು ಅವಶ್ಯಕ. ಇನ್ನು ಕಾಂಗ್ರೆಸ್ ಗಿಡವನ್ನ ಸರಿಯಾಗಿ ಬಳಸುವ ಕ್ರಮವನ್ನ ತಿಳಿದುಕೊಂಡ್ರೆ ಕೃಷಿ ಭೂಮಿಗೆ ಇದಕ್ಕಿಂತ ಒಳ್ಳೆಯ ಗೊಬ್ಬರ ಇನ್ನೊಂದಿಲ್ಲ. ಅಷ್ಟು ಸಹಾಯಕಾರಿಯಾಗಿದೆ. ಇನ್ನು ಕಾಂಪೋಸ್ಟ್ ಗೊಬ್ಬರ ಮಾಡುವ ವಿಧಾನ ಹೇಗೆ ಎಂಬುದನ್ನ ನೋಡುವುದಾದ್ರೆ, ಒಂದು ತೊಟ್ಟಿಯಲ್ಲಿ ಮೊದಲು ಹೂ ಬಿಡದ ಕಾಂಗ್ರೆಸ್ ಗಿಡಗಳನ್ನ ಹಾಕಬೇಕು. ನಂತರ ಅದರ ಮೇಲೆ ಸಗಣಿ ಮತ್ತು ನೀರು ಮಿಶ್ರಿತ ಸ್ಲರಿಯನ್ನ ಹಾಕಬೇಕು. ಮತ್ತೆ ಅದರ ಮೇಲೆ ಕಾಂಗ್ರೆಸ್ ಅನ್ನ ಹಾಕಬೇಕು. ಮತ್ತೆ ಸ್ಲರಿಯನ್ನ ಹಾಕಬೇಕು. ಹೀಗೆ 4 ಪದರಿನಲ್ಲಿ ಮಾಡಿ ಅದರ ಮೇಲೆ ನೀರಿನಿಂದ ತೇವವಾದ ಗೋಣಿ ಚೀಲವನ್ನ ಮುಚ್ಚಬೇಕು. ನೆನಪಿರಲಿ, ಇದನ್ನ ಬಿಸಿಲು ಬೀಳುವ ಜಾಗದಲ್ಲಿ ಮಾಡಬಾರದು. ನೆರಳು ಪ್ರದೇಶ ಅಥವಾ ಮರದ ಕೆಳಗೆ ಮಾಡುವುದು ಸೂಕ್ತ. ತೇವ ಆರದ ಹಾಗೆ ನೋಡಿಕೊಳ್ಳಬೇಕು. ಹೀಗೆ ಮಾಡಿ 40 ದಿನಗಳ ಬಳಿಕ ಇದನ್ನ ಕೃಷಿ ಭೂಮಿಗೆ ಬಳಸಬಹುದು. 1 ಎಕರೆಗೆ 4ರಿಂದ 5 ಕೆಜಿ ಟನ್ ಕಾಂಪೋಸ್ಟ್ ಹಾಕಿದರೆ ಸಾಕು, ಭೂಮಿ ಫಲವತ್ತಾಗಿ ಬಿಡುತ್ತೆ. ಕೊಟ್ಟಿಗೆ ಗೊಬ್ಬರದ ಅಭಾವವಿದ್ದರೆ ಮತ್ತು ಹೆಚ್ಚು ಖರ್ಚು ಮಾಡುವ ಅವಶ್ಯಕತೆ ಇಲ್ಲದೆ ಕಾಂಗ್ರೆಸ್ ಕಾಂಪೋಸ್ಟ್ ಬಳಸಬಹುದು. 2 ಕೆಜಿ ಕಾಂಗ್ರೆಸ್ ಗಿಡವನ್ನ ಚೆನ್ನಾಗಿ ರುಬ್ಬಿ 10 ಲೀಟರ್ ಗೋಮೂತ್ರ ಮಿಕ್ಸ್ ಮಾಡಿ ನೆರಳು ಪ್ರದೇಶದಲ್ಲಿ 10 ದಿನಗಳ ಕಾಲ ಇರಿಸಿ, ನಂತರ 1 ಲೀಟರ್ ನೀರಿಗೆ 10 ml ಕಾಂಗ್ರೆಸ್ ಗಿಡದ ಮಿಶ್ರಣ ಸೇರಿಸಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶಗಳು ಒದಗಿಸದ ಹಾಗಾಗುತ್ತೆ. ಅಷ್ಟೇ ಅಲ್ಲ, ಬೆಳೆಗಳಿಗೆ ರೋಗಬಾಧೆ, ಕೀಟಬಾಧೆಯನ್ನ ಕಡಿಮೆ ಮಾಡುತ್ತೆ. ಕಾಂಪೋಸ್ಟ್ ಎಲ್ಲ ಮಾಡೋಕೆ ಆಗಲ್ಲ ಅಂತ ಅಂದ್ರೆ, ಸ್ಪ್ರೇ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂದ್ರೆ, ಕಾಂಗ್ರೆಸ್ ಹೂ ಬಿಡುವ ಮುನ್ನ ಚಿಗುರುವ ಹಂತದಲ್ಲಿ ಭೂಮಿಗೆ ಮಲ್ಚಿಂಗ್ ಮಾಡಿದ್ರೆ ಭೂಮಿಯಲ್ಲಿ ಗೊಬ್ಬರವಾಗಿ ಫಲವತ್ತತೆಯನ್ನ ಹೆಚ್ಚಿಸುತ್ತದೆ. ನೆನಪಿರಲಿ, ಹೂ ಬಿಡುವ ಮುನ್ನ ಮಾತ್ರ ಬಳಸಬೇಕು. ಇನ್ನು ಯಾವುದೇ ರಾಸಾಯನಿಕ ಸ್ಪ್ರೇಗಳನ್ನ ಬಳಸದೆ ನಿಯಂತ್ರಣ ಹೇಗೆ ಮಾಡೋದು ಎಂದ್ರೆ, ಬೆಸ್ಟ್ ಸೊಲ್ಯೂಷನ್ ಚೆಂಡು ಹೂವಿನ ಗಿಡಗಳನ್ನ ಬೆಳೆಯುವುದು ಮತ್ತು ಮಧ್ಯಾಹ್ನದ ಮಲ್ಲಿಗೆಯನ್ನ ಬೆಳೆಯುವುದು. ಹೌದು, ಇವುಗಳು ಕಾಂಗ್ರೆಸ್ ಗಿಡಕ್ಕಿಂತ ವೇಗವಾಗಿ ಬೆಳೆದು ಕಾಂಪಿಟೇಷನ್ ಕೊಡೋದ್ರಿಂದ ಕಾಂಗ್ರೆಸ್ ಬೆಳವಣಿಗೆ ಕುಂಠಿತವಾಗಿ ಕಾಂಗ್ರೆಸ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಅದರಂತೆ ಚೆಂಡು ಹೂ ಬೆಳೆಯಲಿನ ರಾಸಾಯನಿಕ ಅಂಶ ಕಾಂಗ್ರೆಸ್ ಅನ್ನ ನಾಶ ಮಾಡೋದ್ರಲ್ಲಿ ಸಕ್ಸಸ್ ಆಗುತ್ತೆ. ಅಷ್ಟೇ ಯಾಕೆ, ತೋಟದಲ್ಲಿನ ರೋಗ ಕೀಟಗಳ ಬಾಧೆಯನ್ನ ತಡೆಯೋದ್ರಲ್ಲಿ ಚೆಂಡು ಹೂ ಪ್ರಮುಖ ಪಾತ್ರ ವಹಿಸುತ್ತದೆ.
ಇದನ್ನ ಜೈವಿಕವಾಗಿ ಇನ್ನು ಹೇಗೆ ನಿಯಂತ್ರಣ ಮಾಡೋದು ಎಂಬುದಾದ್ರೆ ಜೈಗೋಗ್ರಾಮ್ ಬೈಕಾಲೋರೇಟಾ ಎಂಬ ಗುಲಗಂಜಿ ಹುಳುವಿನ ಜಾತಿಗೆ ಸೇರಿದ ಕೀಟವನ್ನ ಈ ಕಳೆಯ ಜೈವಿಕ ನಿಯಂತ್ರಣಕ್ಕೆ ಬಳಸಲಾಗುತ್ತಿದೆ. ಈ ಕೀಟದ ಎಳೆಮರಿಗಳು ಮತ್ತು ಪ್ರೌಢ ಕೀಟ ಗಿಡದ ಎಲೆಗಳನ್ನ ತಿಂದು ನಾಶಪಡಿಸುತ್ತದೆ. ಇದನ್ನ 1982ರಲ್ಲಿ ಮೆಕ್ಸಿಕೋ ದೇಶದಿಂದ ಭಾರತಕ್ಕೆ ಆಮದು ಮಾಡಿಕೊಂಡು ನಮ್ಮ ದೇಶದ ಪರತಂತ್ರ ಜೀವಿ ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗುತ್ತಿದೆ. ಇದು ಮುಖ್ಯ ಬೆಳೆಯನ್ನ ತಿನ್ನುವುದಿಲ್ಲ, ಕಾಂಗ್ರೆಸ್ ಗಿಡವನ್ನ ಮಾತ್ರ ನಾಶ ಮಾಡುತ್ತದೆ. ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು ಅಥವಾ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಈ ಹುಳುಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಖರೀದಿಸಿ. ಇದು ಈವರೆಗಿನ ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವ ಕೃಷಿ ಚಾನಲ್. ಧನ್ಯವಾದಗಳು.